ಇನ್ನು ಅಮೆರಿಕದಿಂದ ಗಡಿಪಾರಾದಂಥ ಅಕ್ರಮ ವಲಸಿಗರ ಮೂರನೇ ಬ್ಯಾಚ್ ನಿನ್ನೆ ರಾತ್ರಿ ಅಮೃತಸರದ ಶ್ರೀ ಗುರುರಾಮ್ ದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದೆ. ಯುಎಸ್ ಏರ್ಫೋರ್ಸ್ನ C-17A ಗ್ಲೋಬ್ ಮಾಸ್ಟರ್ ವಿಮಾನದಲ್ಲಿ 112 ಭಾರತೀಯರಿದ್ರು. ಆದರೆ ಈ ಟೈಮ್ನಲ್ಲೂ ಕೂಡ ಗಡಿಪಾರಿನ ಸಂದರ್ಭದಲ್ಲಿ ಬಹಳ ಕೆಟ್ಟದಾಗಿ ಬಳಸ್ಕೊಳ್ಳಲಾಗಿದೆ, ಸಿಖ್ಖರನ್ನ ಅಂದ್ರೂ ತುಂಬಾ ಕೆಟ್ಟದಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಹಲವು ಮಂದಿ ಮಾಡ್ತಾ ಇದ್ದಾರೆ. ಕೈಕೋಳ, ಕಾಲಿಗೆ ಸರಪಳಿ, ಮಾನವೀಯತೆಯೂ ಇಲ್ಲ, ಕನಿಷ್ಠ ಗೌರವ ಇಲ್ಲದೆ ದೊಡ್ಡಣ್ಣ ಅಮೆರಿಕ ಭಾರತೀಯರನ್ನ ನಡೆಸಿಕೊಂಡಿರುವುದಕ್ಕೆ ಈ ದೃಶ್ಯವೇ ಸಾಕ್ಷಿ. ಅಮಾನವೀಯವಾಗಿ ಅಮೆರಿಕದಿಂದ ಭಾರತೀಯರ ಗಡಿಪಾರು. ಕೇಂದ್ರದ ಭರವಸೆಯ ನಂತರವೂ ನಿಲ್ಲದ ದೊಡ್ಡಣ್ಣನ ದೌರ್ಜನ್ಯ. ಅಮೆರಿಕದಲ್ಲಿನ ಅಕ್ರಮ ವಲಸಿಗರ ಗಡಿಪಾರು ಮುಂದುವರಿದಿದೆ. 112 ಭಾರತೀಯರಿರುವ ಮೂರನೇ ಬ್ಯಾಚ್ನ ಹೊತ್ತ ವಿಮಾನ ನಿನ್ನೆ ರಾತ್ರಿ ಪಂಜಾಬ್ನ ಅಮೃತಸರ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಪಂಜಾಬ್ನ 31 ಜನ, ಹರಿಯಾಣದ 44 ಹಾಗೂ ಗುಜರಾತ್ನ 33 ಮಂದಿ, ಯುಪಿಯ 2 ಮತ್ತು ಹಿಮಾಚಲ ಮತ್ತು ಉತ್ತರಾಖಂಡ್ನ ತಲಾ ಒಬ್ಬರಿದ್ದಾರೆ. ಫೆಬ್ರವರಿ 5ಕ್ಕೆ 104 ಜನ, ಶನಿವಾರ 116 ಮಂದಿ ಗಡಿಪಾರಾಗಿದ್ರು. ನಮ್ಗೂ ಕೈಗೆ ಕೋಳ, ಕಾಲಿಗೆ ಸರಪಳಿ ಹಾಕಿದ್ರು. ಸಿಖ್ ವ್ಯಕ್ತಿಗಳ ತಲೆ ಮೇಲಿನ ಪಗಡೆ ತೆಗೆಸಿದ್ರು. ಅಮೆರಿಕ ಇಮಿಗ್ರೇಷನ್ ಅಧಿಕಾರಿಗಳು ಅವರ ಕೂದಲನ್ನು ಕತ್ತರಿಸಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಕೈಕೋಳ, ಕಾಲಿಗೆ ಸರಪಳಿ ಹಾಕದಂತೆ ಅಮೆರಿಕಕ್ಕೆ ಮನವಿ ಮಾಡುವುದಾಗಿ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಇಷ್ಟಾದರೂ ಪರಿಸ್ಥಿತಿ ಬದಲಾಗಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಖ್ ಜನರು ಕಿಡಿಕಾರಿದ್ದಾರೆ. ಇಷ್ಟೇ ಅಲ್ಲ, ತಮ್ಮ ಪೇಟಾಗಳನ್ನ ತೆಗೆದು ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಬಂಧನ ಕೇಂದ್ರದಲ್ಲಿರುವಾಗ ಮತ್ತು ವಿಮಾನದಲ್ಲಿ ಭಾರತಕ್ಕೆ ಕರೆತರುವಾಗಲೂ ಅಮೆರಿಕ ವಲಸೆ ಅಧಿಕಾರಿಗಳು ನಿರಂತರ ಕಿರುಕುಳ ನೀಡಿದ್ರಂತೆ. ಪ್ರಯಾಣದ ವೇಳೆ ತಿನ್ನುವುದು, ಕುಡಿಯುವುದಾಗಲಿ, ವಾಶ್ರೂಮ್ಗೆ ಹೋಗುವುದು ತುಂಬಾ ಕಷ್ಟವಾಗಿತ್ತು ಅಂತ ಅಮೆರಿಕದಿಂದ ಮರಳಿದ ಸಿಖ್ ಯುವಕ ಪ್ರದೀಪ್ ಸಿಂಗ್ TV9 ಬಳಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಅಲ್ಲದೆ ಅಪಾಯಕಾರಿ ಮಾರ್ಗ, ಪನಾಮಾ ಕಾಡುಗಳಲ್ಲಿ ತಾನು ಅನುಭವಿಸಿದ್ದ ಸಂಕಷ್ಟವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಈ ಬಗ್ಗೆ ವಿಡಿಯೋ ಕೂಡ ಹಂಚಿಕೊಂಡಿದ್ದಾನೆ ಮಾಜಿ ಸೈನಿಕ मनदीप सिंह। पगड़ी को लेकर क्या रहता? पगड़ी को लेकर यह है कि सर उन्होंने इस चीज़ बारे पता नहीं है। उत्थे सिखे साढ़े कपड़े सुते, उत्थे ही पगड़ी लवा के सुट्टी आ, हत्थां पैरां नूं मतलब जंजीरियां लाइयां, गड्डी च बिठा के कैंप च लै जांदे। चाहे उसे 15 दिन बंदा कैंप च रहे, चाहे 20 दिन, चाहे 40 दिन, चाहे 2-3 महीने, 9 महीने भी बंदे लाए उत्थे कईयां ने। ಮಾಜಿ ಸೈನಿಕ ಮಂದೀಪ್ ಸಿಂಗ್ ಅನುಭವಿಸಿದ್ರು ರೌರವ ನರಕ. 38 ವರ್ಷದ ಮಾಜಿ ಸೈನಿಕ ಮಂದೀಪ್ ಸಿಂಗ್ ಅಮೃತಸರದ ಮಕ್ಬೂಲ್ಪುರ್ನ ನಿವಾಸಿ. ಕೆಲ ತಿಂಗಳ ಹಿಂದೆ ಏಜೆಂಟರ ಮೂಲಕ ಅಮೆರಿಕಕ್ಕೆ ಅಕ್ರಮವಾಗಿ ನುಸುಳಿದ್ದ. ಪನಾಮಾದ ಕಾಡುಗಳನ್ನು ದಾಟಿ ಜನವರಿ 22ರಂದು ಹೇಗೂ ಅಮೆರಿಕ ಪ್ರವೇಶಿಸಿದಾಗ ಇಮಿಗ್ರೇಷನ್ ಅಧಿಕಾರಿಗಳು ಈತನನ್ನ ಬಂಧಿಸಿದ್ರು. 15 ದಿನಗಳ ಕಾಲ ಡಿಟೆನ್ಷನ್ ಸೆಂಟರ್ನಲ್ಲಿ ಬಂಧನದಲ್ಲಿರಿಸಲಾಗಿತ್ತು. ನಂತರ ಈತನ ಭಾರತಕ್ಕೆ ಗಡಿಪಾರು ಮಾಡಲಾಯಿತು. ಮಂದೀಪ್ 17 ವರ್ಷ ಭಾರತೀಯ ಸೇನೆಯಲ್ಲಿದ್ದ. ಬರೀ 21,000 ನಿವೃತ್ತಿ ವೇತನವಿದೆ. ಇಷ್ಟರಿಂದಲೇ ಕುಟುಂಬ ನಿವಾರಣೆ ಕಷ್ಟ. ಕುಟುಂಬಕ್ಕೆ ನೆರವಾಗಲು ಅಮೆರಿಕಕ್ಕೆ ತೆರಳಲು ನಿರ್ಧರಿಸಿದ್ದ. ಮಾಜಿ ಸೈನಿಕರಿಗೆ ಸರ್ಕಾರ ಸರಿಯಾದ ಉದ್ಯೋಗ ನೀಡಿದ್ರೆ ವಿದೇಶಕ್ಕೆ ತೆರಳುವ ಕಷ್ಟ ಇರಲ್ಲ. ಪಂಜಾಬ್ ಮತ್ತು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಪನಾಮಾ ಕಾಡಿನ ಮೂಲಕ ಅಮೆರಿಕಾಗೆ ನುಸುಳುವುದು ತುಂಬಾ ಅಪಾಯಕಾರಿ ಅಂತ ಹೇಳ್ಕೊಂಡಿದ್ದಾನೆ. ಮಂದೀಪ್ ಅಮೃತಸರದ ವಿಮಾನ ನಿಲ್ದಾಣದಲ್ಲಿ ಪಗಡಿ ಇಲ್ಲದೆ ಕಾಣಿಸಿದ ಚಿತ್ರವೂ ವೈರಲ್ ಆಗಿದೆ. ಏನೇ ಇದ್ರೂ ಅಮೆರಿಕ ಭಾರತೀಯರನ್ನ ಗಡಿಪಾರು ಮಾಡುವಾಗ ನಡೆದುಕೊಳ್ತಿರೋದು ನಿಜಕ್ಕೂ ಹೇಯ. ಬ್ಯೂರೋ ರಿಪೋರ್ಟ್ TV9.